ಬೆಂಗಳೂರು ಕೆಂಗೇರಿ ಉಪನಗರದ ಶ್ರೀ ಏಕದಲ ಬಿಲ್ವ ಬಂಡೆ ಮಠದ ಶ್ರೀ ಬಂಡೇಶ್ವರ ಸ್ವಾಮಿಗಳ ಸನ್ನಿಧಿಯಲ್ಲಿ ಜಾತಿ ಮತ ಪಂಥಗಳ ಭೇದವಿಲ್ಲದೆ ಶಾಂತಿ ಮತ್ತು ನೆಮ್ಮದಿಯನ್ನು ಸಾರುವ ಉದ್ದೇಶದಿಂದ 2 ದಿನಗಳ ಧಾರ್ಮಿಕ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಇಂದು ನಡೆದ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಲಾಯಿತು. ಈ ಕಾರ್ಯಕ್ರಮವನ್ನು ಅಖಿಲ ಭಾರತ ವೀರಶೈವ ಮಹಾಸಭೆ ಮತ್ತು ಯಶವಂತಪುರ ವಿಧಾನಸಭಾ ಕ್ಷೇತ್ರ ಘಟಕದ ಸಹಯೋಗದಲ್ಲಿ ಚರಮೂರ್ತಿ ಸಚ್ಚಿದಾನಂದ ಸ್ವಾಮಿಗಳ ಸಂಕಲ್ಪದಂತೆ ಆಯೋಜಿಸಲಾಗಿದೆ. ಜನವರಿ 11ರಂದು ಭಾನುವಾರ ನಡೆಯುವ ಸಾರೋಟೋತ್ಸವ ಕಾರ್ಯಕ್ರಮದಲ್ಲಿ ಶ್ರೀಮದ್ ರಂಭಾಪುರಿ ಜಗದ್ಗುರು ಪ್ರಸನ್ನ ರೇಣುಕಾ, ಡಾಕ್ಟರ್ ವೀರಸೋಮೇಶ್ವರ ರಾಜು, ದೇಶಿಕೇಂದ್ರ ಶಿವಾಚಾರ್ಯ ಸ್ವಾಮೀಜಿಗಳು ದಿವ್ಯ ಸಾನ್ನಿಧ್ಯ ವಹಿಸಲಿದ್ದಾರೆ. ಕೆಂಗೇರಿ ಉಪನಗರದ ಎಸ್ಜೆಆರ್ ಶಾಲೆಯ ಬಳಿಯಿಂದ ಭವ್ಯ ಸಾರೋಟದ ಮೂಲಕ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಸ್ವಾಮೀಜಿಗಳನ್ನು ಬಂಡೆ ಮಠದ ದೇವಸ್ಥಾನ ಆವರಣಕ್ಕೆ ಕರೆತರಲಾಗುತ್ತದೆ. ಸೋಮವಾರ ನಡೆಯುವ 2ನೇ ದಿನದ ಕಾರ್ಯಕ್ರಮದಲ್ಲಿ ಮಕ್ಕಳು ಮತ್ತು ಯುವಕರು ಸೇರಿದಂತೆ ಸುಮಾರು 2,000 ಮಂದಿ ಇಷ್ಟಲಿಂಗ ಮಹಾಪೂಜೆ ಕೈಂಕರ್ಯಗಳಲ್ಲಿ ಭಾಗವಹಿಸಲಿದ್ದಾರೆ. ಶಿವ ದೀಕ್ಷೆಗೆ ಈಗಾಗಲೇ 108 ಮಂದಿ ನೋಂದಾಯಿಸಿಕೊಂಡಿದ್ದು, ಸುಮಾರು 1,000 ಮಂದಿ ಭಕ್ತರಿಗೆ ಶಿವ ದೀಕ್ಷೆ ನೀಡುವ ಆಶಯ ಹೊಂದಲಾಗಿದೆ ಎಂದು ಆಯೋಜಕರು ತಿಳಿಸಿದ್ದಾರೆ. ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಮಹತ್ವವನ್ನ ಸಾರುವ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿ ಶಿವನ ಆರಾಧನೆ ಮೂಲಕ ಆಧ್ಯಾತ್ಮಿಕ ಜಾಗೃತಿ ಮೂಡಿಸಬೇಕು ಹಾಗೂ ಧರ್ಮ ರಕ್ಷಣೆಗೆ ಮುಂದಾಗಬೇಕು ಎಂದು ಏಕದಲ ಬಿಲ್ವ ಬಂಡೆ ಮಠದ ಪೀಠಾಧ್ಯಕ್ಷ ಸಚ್ಚಿದಾನಂದ ಸ್ವಾಮೀಜಿ ಮನವಿ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಕನಕಪುರದ ಚಿಕ್ಕಕಲ್ಲಬಾಳು ಮಠದ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿ, ಬಿಜೆಪಿ ರೈತ ಮೋರ್ಚಾ ಉಪಾಧ್ಯಕ್ಷ ಎಂ ರುದ್ರೇಶ್, ಅಖಿಲ ಭಾರತ ವೀರಶೈವ ಮಹಾಸಭೆ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಘಟಕದ ಅಧ್ಯಕ್ಷ ಪಂಚಾಕ್ಷರಿ, ರಾಜ್ಯ ಘಟಕದ ನಿರ್ದೇಶಕಿ ಅನುಪಮಾ ಪಂಚಾಕ್ಷರಿ, ಮುಖಂಡರಾದ ಮೋಹನ್ ಕುಮಾರ್, ಶಶಿಕುಮಾರ್, ಮಂಜುನಾಥಯ್ಯ, ಸೂಲಿವಾರ ಬಸವರಾಜು, ರುದ್ರೇಶ್, ಪ್ರಭಾಕರ್ ಲಾಡ್, ಪರಮೇಶಿ, ಲೀಲಾ, ಜಗದೀಶ್, ರಮೇಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಬಸವಾದಿ ಶಿವಶರಣರನ್ನು ಹಾಗೂ ಎಲ್ಲ ಗುರುದೇವರನ್ನು ಹೃದಯದಲ್ಲಿ ಸ್ಮರಿಸುತ್ತಾ ಏನಿವತ್ತು ಬಂಡೆ ಮಠದ ಆವರಣದಲ್ಲಿ ಆಯೋಜಿಸಿರುವಂಥ ಈ ಪ್ರೆಸ್ ಕ್ಲಬ್ನ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ನಮ್ಮೆಲ್ಲರಿಗೂ ದರ್ಶನ ಆಶೀರ್ವಾದವನ್ನು ಹಿಂಬಾಲಿಸಿರುವಂಥ ಕ್ಷೇತ್ರಾಧಿಪತಿಗಳು, ಹಿರಿಯರು ಹಾಗೂ ನನ್ನ ಆರಾಧ್ಯ ಗುರುಗಳಾದಂಥ ಶ್ರೀಮನ್ ನಿರಂಜನ ಪ್ರಣವಸ್ವರೂಪಿ ಚರಮೂರ್ತಿ ಸಚ್ಚಿದಾನಂದ ಮಹಾಸ್ವಾಮೀಜಿಗಳವರ ಪಿಡಿದಾವರಗಳಲ್ಲಿ ಅನಂತ ಕೋಟಿಯ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಹಾಗೂ ಈ ಕಾರ್ಯಕ್ರಮದಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾ ಯಶವಂತಪುರ ಘಟಕದ ಪಂಚಾಕ್ಷರಿಯವರೇ, KLDಯ ಮಾಜಿ ಅಧ್ಯಕ್ಷರಾದಂಥ ರುದ್ರೇಶ್ ಅವರೇ ಹಾಗೂ ಬಂಡೆ ಮಠದ ಕಮಿಟಿಯ ಅಧ್ಯಕ್ಷರಾದಂಥ ಮಂಜಣ್ಣನವರನ್ನೇ ಮೊದಲುಗೊಂಡು ಎಲ್ಲ ಧರ್ಮಾಭಿಮಾನಿಗಳೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಆಯೋಜಿಸಿರುವಂತಹ ಎಲ್ಲ ಪತ್ರಿಕಾ ಮಾಧ್ಯಮದ ವರದಿಗಾರರೇ, ಏನು ಕೆಂಗೇರಿ ಉಪನಗರದ ಈ ಭಾಗದಲ್ಲಿ ಶ್ರೀಮದ್ ರಂಭಾಪುರಿ ಜಗದ್ಗುರುಳವರ ಸಾರೋಟೋತ್ಸವ ಹಾಗೂ ಇಷ್ಟಲಿಂಗ ಮಹಾಪೂಜೆ ಹಾಗೂ ಧರ್ಮ ಜಾಗೃತಿ ಸಮಾವೇಶ ತಾರೀಖು 11ನೇ ತಾರೀಕು ಶ್ರೀಮದ್ ರಂಭಾಪುರಿ ಜಗದ್ಗುರುಳವರ ಸಾರೋಟೋತ್ಸವವನ್ನು SGRC ವಿದ್ಯಾಸಂಸ್ಥೆಯಿಂದ ಶ್ರೀ ಕ್ಷೇತ್ರ ಏಕದಳ ಬಿಲ್ವ ಬಂಡೆ ಮಠದವರೆಗೂ ಸಾರೋಟಿನಲ್ಲಿ ಸಂಜೆ 6 ಗಂಟೆಗೆ ಶ್ರೀಮದ್ ರಂಭಾಪುರಿ ಜಗದ್ಗುರುಳವರು ಹಾಗೂ ಎಲ್ಲ ಹರಗುರು ಚರಮೂರ್ತಿಗಳ ಸಾರೋಟೋತ್ಸವ ಇರುತ್ತೆ. ತದನಂತರ ಶ್ರೀ ಬಂಡೇಶ್ವರ ಸ್ವಾಮಿಯ ಸನ್ನಿಧಿಯಲ್ಲಿ ಬಂದು ದರ್ಶನವನ್ನು ಮಾಡಿ ಭಕ್ತರಿಗೆ ದರ್ಶನ ಆಶೀರ್ವಾದವನ್ನು ಶ್ರೀಮದ್ ರಂಭಾಪುರಿ ಜಗದ್ಗುರು ಹಾಗೂ ಪರಮಪೂಜ್ಯ ಸಚ್ಚಿದಾನಂದ ಮಹಾಸ್ವಾಮೀಜಿಗಳು ಹಾಗೂ ಹರಗುರು ಚರಮೂರ್ತಿಗಳು ಎಲ್ಲರಿಗೂ ಸಹ ಭಕ್ತರಿಗೆ ದರ್ಶನ ಆಶೀರ್ವಾದವನ್ನು ದಯಪಾಲಿಸ್ತಾರೆ. ತದನಂತರ 12ನೇ ತಾರೀಕು ಸೋಮವಾರ ಬೆಳಗ್ಗೆ 7 ಗಂಟೆಗೆ ಶ್ರೀಮದ್ ರಂಭಾಪುರಿ ಜಗದ್ಗುರುಳವರ ಇಷ್ಟಲಿಂಗ ಮಹಾಪೂಜೆ ಹಾಗೂ ಧರ್ಮ ಜಾಗೃತಿ ಕಾರ್ಯಕ್ರಮ ಅವತ್ತಿನ ದಿವಸ ನಡೀತೈತೆ. ಬೆಳಗ್ಗೆ 7 ಗಂಟೆಗೆ ಶ್ರೀಮದ್ ರಂಭಾಪುರಿ ಜಗದ್ಗುರುಳವರ ಇಷ್ಟಲಿಂಗ ಪೂಜೆ ನಡೀತೈತೆ. ಆ ಉದ್ದೇಶ ಏನಪ್ಪ ಅಂದರೆ, ಈ ಭಾಗದ ಸಚ್ಚಿದಾನಂದ ಮಹಾಸ್ವಾಮಿ ಏಕದಳ ಬಿಲ್ವ ಬಂಡೆ ಮಠದ ಸಚ್ಚಿದಾನಂದ ಸ್ವಾಮಿಗಳವರ ಸಂಕಲ್ಪ ಹಾಗೂ ಈ ಭಾಗದ ಎಲ್ಲ ಭಕ್ತರ ಅಭಿಲಾಷೆ ಶ್ರೀಮದ್ ರಂಭಾಪುರಿ ಜಗದ್ಗುರುಳವರನ್ನ ಕರೆಸಿ ಈ ಭಾಗದಲ್ಲಿ ಇಷ್ಟಲಿಂಗ ಪೂಜೆ ಮಾಡಿಸ್ಬೇಕು. ಯಾಕೆ ಅಂದರೆ ನಮ್ಮ ವೀರಶೈವ ಲಿಂಗಾಯತ ಧರ್ಮ ಭಾಳ ಅವನತಿಗೆ ಹೋಗ್ತಾಯಿದೆ. ಯಾಕೆಂದರೆ ಯಾರಲ್ಲೂ ಸಹ ಒಬ್ಬರಲ್ಲೂ ಧರ್ಮ ಸಂಸ್ಕಾರ ಇಲ್ಲದಂಥ ಪರಿಸ್ಥಿತಿ ಇವತ್ತು ಆಗ್ತಾಯಿದೆ. ಎಲ್ಲೆಲ್ಲೂ
ಒಳಪಂಗಡಗಳ ಕಿತ್ತಾಟ ನಡೀತಾ ಇತ್ತು. ಆ ನಿಟ್ಟಿನಲ್ಲಿ ಎಲ್ಲರೂ ಒಂದೇ ಅನ್ನೋ ಭಾವನೆಗೋಸ್ಕರ ಎಲ್ಲರಿಗೂ ಸಹ ಗುರು ಕೊಟ್ಟಂಥ ಇಷ್ಟಲಿಂಗದ ಬಗ್ಗೆ ಪರಿಕಲ್ಪನೆ ಬರಬೇಕು, ನಮ್ಮ ಧರ್ಮದ ಬಗ್ಗೆ ತಿಳ್ಕೊಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಪರಮಪೂಜ್ಯ ಸಚ್ಚಿದಾನಂದ ಮಹಾಸ್ವಾಮೀಜಿಗಳು ಹಾಗೂ ಈ ಭಾಗದ ಎಲ್ಲ ಭಕ್ತರು ಶ್ರೀಮದ್ ರಂಭಾಪುರಿ ಜಗದ್ಗುರು ಅವರಿಗೆ ಭಿನ್ನಯಿಸಿಕೊಂಡಾಗ ಶ್ರೀಮದ್ ರಂಭಾಪುರಿ ಜಗದ್ಗುರು ಭಾಳ ಸಂತೋಷದಿಂದ ಅವರನ್ನು ಇಲ್ಲಿಗೆ ಕರೆಸಿ ನಾನು ಬರ್ತೀನಿ, ಬಂದು ಇಷ್ಟಲಿಂಗ ಪೂಜೆ ಮಾಡಿ ಧರ್ಮ ಜಾಗೃತಿ ಕಾರ್ಯಕ್ರಮಕ್ಕೆ ನಾನು ಭಾಗವಹಿಸ್ತೀನಿ ಅಂತ ಹೇಳಿದ್ರು. ಆ ನಿಟ್ಟಿನಲ್ಲಿ ಇವತ್ತು ಯಾಕೆ ಈ ಭಾಗದಲ್ಲಿ ಕಾರ್ಯಕ್ರಮ ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ ಅಂತಂದರೆ, ಮನುಷ್ಯನಲ್ಲಿ ಇವತ್ತು ಯಾವುದೇ ಥರದ ನೆಮ್ಮದಿ ಶಾಂತಿ ಇಲ್ಲದಂತಾಗಿದೆ. ಎಲ್ಲ ವ್ಯಾಮೋಹಕ್ಕೆ ಒಳಗಾಗ್ತಾ ಇರುವಂಥ ಈ ಸಂದರ್ಭದಲ್ಲಿ ಮನುಷ್ಯನಿಗೆ ನೆಮ್ಮದಿ ಶಾಂತಿ ಬೇಕು ಅಂದರೆ ಇಂತಹ ಧರ್ಮ ಕಾರ್ಯಗಳು ಮೇಲಿನ ಮೇಲೆ ಆಗ್ತಾ ಇದ್ದಾಗ ಮಾತ್ರ ಈ ಮನುಷ್ಯನಿಗೆ ನೆಮ್ಮದಿ ಶಾಂತಿ ಸಿಗುವಂಥ ಸಾಧ್ಯತೆ ಸಿಗ್ತೈತೆ. ಆ ನಿಟ್ಟಿನಲ್ಲಿ ಇವತ್ತು ರಂಭಾಪುರಿ ಜಗದ್ಗುರುವನ್ನು ಕರೆಸ್ತಾ ಇರೋದು ಉದ್ದೇಶ ಏನಪ್ಪ ಅಂದರೆ, ಅವರು ಬಹಿರಂಗವಾಗಿ ಇಷ್ಟಲಿಂಗ ಪೂಜೆಯನ್ನು ಮಾಡ್ತಾರೆ. ಪೂಜ್ಯ ಲಿಂಗೈಕ್ಯ ವೀರ ಗಂಗಾಧರ ಜಗದ್ಗುರು ಕಾಲದಿಂದ ಆ ಆಚರಣೆಗೆ ಬಂತು. ಯಾಕೆ ಅಂದರೆ ಪ್ರತಿಯೊಬ್ಬರೂ ಸಹ ಬಹಿರಂಗವಾಗಿ ಇಷ್ಟಲಿಂಗ ಪೂಜೆಯನ್ನು ನೋಡಿ ಕಣ್ಣು ತುಂಬಿಕೊಳ್ಳೋದಲ್ಲದೆ ಅವರೂ ಸಹ ಅದನ್ನು ಆಚರಣೆಗೆ ತಂದುಕೊಳ್ಳಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಪರಮಪೂಜ್ಯ ವೀರ ಗಂಗಾಧರ ಜಗದ್ಗುರು ಈ ಸಂಕಲ್ಪವನ್ನು ಮಾಡಿ ಅವತ್ತಿನಿಂದ ಇವತ್ತಿನವರೆಗೂ ಎಲ್ಲ ಆ ಪೀಠದ ಎಲ್ಲ ಪರಮಾಚಾರ್ಯರು ಹಾಗೂ ಪಂಚಪೀಠದ ಎಲ್ಲ ಪರಮಾಚಾರ್ಯರು ಇಷ್ಟಲಿಂಗ ಮಹಾಪೂಜೆಯನ್ನು ಬೆಂಗಳೂರು ಮಧ್ಯಭಾಗದಲ್ಲಿ ಮಾಡ್ತಾಯಿದ್ರು. ಇವತ್ತು ಈ ಕೆಂಗೇರಿಯ ಏನು ಬೆಂಗಳೂರು ಮೈಸೂರಿಂದ ಬರಬೇಕಾದ್ರೆ ಪ್ರಥಮವಾಗಿ ಸಿಗೋದೇ ಬೆಂಗಳೂರು ಅಂದರೆ ಕೆಂಗೇರಿ ಹೆಬ್ಬಾಗಿಲು ಬೆಂಗಳೂರಿಗೆ. ಆ ಹೆಬ್ಬಾಗಿಲಲ್ಲಿ ಇವತ್ತು ರಂಭಾಪುರಿ ಮಹಾಸನ್ನಿಧಿಯವರ ಇಷ್ಟಲಿಂಗ ಪೂಜೆಯನ್ನು ಮಾಡಿ ಈ ಭಾಗದ ಎಲ್ಲ ಜನಗಳಿಗೂ ಸಹ ಅದರ ತಿರುಳನ್ನು ತಿಳಿಸ್ಬೇಕು ಅನ್ನೋದು ಈ ಭಾಗದ ಭಕ್ತರು ಹಾಗೂ ಪರಮ ಪೂಜ್ಯರ ಅಭಿಲಾಷ ಆಗಿದೆ. ಆ ನಿಟ್ಟಿನಲ್ಲಿ 12ನೇ ತಾರೀಕು ಬೆಳಗ್ಗೆ 7 ಗಂಟೆಯಿಂದ 10:30ವರೆಗೂ ಬಹಿರಂಗವಾಗಿ ಇಷ್ಟಲಿಂಗ ಮಹಾಪೂಜೆ ನಡೀತೈತೆ. ತದನಂತರ 11 ಗಂಟೆಯಿಂದ ಮಧ್ಯಾಹ್ನದವರೆಗೂ ಧಾರ್ಮಿಕ ಧರ್ಮ ಜಾಗೃತಿ ಕಾರ್ಯಕ್ರಮ ನಡೀತೈತೆ. ಆ ಕಾರ್ಯಕ್ರಮದಲ್ಲಿ BS ಯಡಿಯೂರಪ್ಪನವರಿಗೆ ಈ ಭಾಗದ ಭಕ್ತರ ಅಭಿಲಾಷೆಯಂತೆ ಪರಮ ಪೂಜ್ಯ ಸಚ್ಚಿದಾನಂದ ಮಹಾಸ್ವಾಮೀಜಿಗಳ ಆಶಯದಂತೆ BS ಯಡಿಯೂರಪ್ಪಾಜಿಯವರಿಗೆ ಗೌರವ ಗುರುರಕ್ಷೆಯನ್ನು ಕೊಟ್ಟು ನಮ್ಮ ಸಮಾಜದ ಮುಖಂಡರು ಅನ್ನೋ ಒಂದು ಭಾವನೆಗೋಸ್ಕರ ಅವರಿಗೆ ಗೌರವ ಗುರುರಕ್ಷೆಯನ್ನು ಕೊಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಇವತ್ತು ಈ ಕಾರ್ಯಕ್ರಮಕ್ಕೆ ಈ ಭಾಗದ MP ಅವರಾದಂಥ ಶೋಭಾ ಕರಂದ್ಲಾಜೆ ಅವರು ಹಾಗೂ ಅರಣ್ಯ ಇಲಾಖೆಯ ಸಚಿವರಾದಂಥ ಈಶ್ವರ್ ಖಂಡ್ರೇರ್ ಅವರು, ಈ ಭಾಗದ ಶಾಸಕರಾದಂಥ ST ಸೋಮಶೇಖರ್ ಅವರು ಹಾಗೂ ವಿಧಾನ ಪರಿಷತ್ ಸದಸ್ಯರಾದಂಥ ಜಾವರಾಯಗೌಡರು, ಶಂಕರ್ ಬಿದ್ರಿಯವರು, ಅಶೋಕ್ ಕೇಣಿಯವರು, ರುದ್ರೇಶ್ ಅವರು, ನರಸ್ವಾಮಿಯವರು, ಗಂಗಾಂಬಿಕೆ ಮಲ್ಲಿಕಾರ್ಜುನರವರು, ಪುಟ್ಟರಾಜು, ನಂಜುಂಡೇಶ್, ಗುರುಸ್ವಾಮಿಯವರು, ನವೀನ್, ಮಂಜುನಾಥಯ್ಯನವರು, ಇನ್ನೂ ಹಲವು ಗಣ್ಯಮಾನ್ಯರು, ರಾಜಕೀಯ ವ್ಯಕ್ತಿಗಳು, ಸಾಹಿತಿಗಳು, ಇನ್ನು ಭಾಳಷ್ಟು ಭಕ್ತರು, ಭಾಳಷ್ಟು ಅರಗರು, ಚರಮೂರ್ತಿಗಳು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಇದನ್ನೆಲ್ಲವೂ ಸಹ ಭಕ್ತರು ಸದುಪಯೋಗ ಪಡಿಸ್ಕೊಬೇಕಾಗಿದೆ. ಯಾಕೆಂದರೆ ಈಗ ಪತ್ರಿಕೆಯನ್ನು ಮನೆ ಮನೆಗೂ ಹೋಗಿ ಹಂಚೋಕ್ಕಾಗಲ್ಲ. ಆ ಉದ್ದೇಶಕ್ಕೋಸ್ಕರ ಇವತ್ತು ಈ ಪ್ರೆಸ್ ಮೀಟನ್ನು ಕರೆದು ಎಲ್ಲರ ಮನ ಮುಟ್ಟುವಂಥ ಕೆಲಸವನ್ನು ಇವತ್ತು ನಮ್ಮ ಪತ್ರಿಕಾ ಮಾಧ್ಯಮದವರು ಮಾಡ್ತಾ ಇದ್ದಾರೆ. ಯಾವುದೇ ಒಂದು ವಿಚಾರವನ್ನು ನಾವು ಎಲ್ಲಿ ಕೂತಿದ್ರೂ ಸಹ ನೋಡ್ಬೋದು, ಯೂಟ್ಯೂಬಲ್ಲಾದರೂ ನೋಡ್ಬೋದು, ಟಿ ವಿಲಾದರೂ ನೋಡ್ಬೋದು, ಪತ್ರಿಕೆಗಳಲ್ಲಾದರೂ ನೋಡ್ಬೋದು. ಇವತ್ತು ನಮ್ಮ ಈ ಭಾಗದಲ್ಲಿ ಏನಪ್ಪ ಅಂದರೆ ಪತ್ರಿಕಾ ಮಾಧ್ಯಮದವರು ಭಾಳ ಮುಂಚೂಣಿಯಲ್ಲಿರೋದೇ ಸೇರಿದ ಅವರಿಗೆ ವಿಚಾರವನ್ನು ಮುಟ್ಟಿಸಿದ್ರೆ ಎಲ್ಲ ಸಮಾಜ ಬಂಧುಗಳಿಗೆ, ಎಲ್ಲ ಜನಸಾಮಾನ್ಯರಿಗೂ ಸಹ ಈ ವಿಚಾರ ತಿಳಿತೈತೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಶ್ರೀಮನ್ ನಿರಂಜನ ಪ್ರಭು ಸಚ್ಚಿದಾನಂದ ಮಹಾಸ್ವಾಮೀಜಿಯವರು ಎಲ್ಲ ಪ್ರೆಸ್ ಮೀಟನ್ನು ಕರೆದು ಈ ಭಾಗದ ಎಲ್ಲ ಭಕ್ತರಿಗೂ, ಏನು ಯಶವಂತಪುರ ಅಂತಲೇ ಅಲ್ಲ, ಇಡೀ ಈ ಭಾಗದ ಎಷ್ಟು ಜನ ಇದ್ದಾರೆ ಅವ್ರಿಗೆಲ್ಲರಿಗೂ ಸಹ ಆ ಸುದೈವ ಸಿಗಲಿ, ಗುರುಗಳ ಆಶೀರ್ವಾದ ಸಿಗಲಿ, ಗುರುಗಳ ಕರುಣೆ ಅವ್ರ ಮೇಲೆ ಬೀಳಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಇವತ್ತು ಈ ಪ್ರೆಸ್ ಮೀಟನ್ನು ಮಾಡಿದ್ದಾರೆ. ಶ್ರೀ ಗುರು ಬಸವಲಿಂಗಾಯ ನಮಃ, ಪಂಚಾಚಾರ್ಯಾಯ ನಮಃ. ಆದಿಗುರು ಶ್ರೀ ಬಂಡೇಶ್ವರ ಸ್ವಾಮಿ ಸನ್ನಿಧಿಯವರಲ್ಲಿ ನನ್ನ ಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸುತ್ತಾ ಇವತ್ತಿನ ಈ ಒಂದು ಪ್ರೆಸ್ ಮೀಟ್ನಲ್ಲಿ ದಯಮಾಡಿ ಆಸೀನರಾಗಿರ್ತಕ್ಕಂಥ ಕಲ್ಲುಬಾಡು ಶ್ರೀಗಳವರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ತಿಳಿಸುತ್ತಾ, ಹಾಗೂ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಸಮಾಜ ಬಾಂಧವರೇ ಹಾಗೂ ಪತ್ರಿಕಾಕರ್ತರೇ, ಈ ದಿವಸ ಅಂದರೆ ಶ್ರೀಮಠದಲ್ಲಿ ವೀರಶೈವ ಲಿಂಗಾಯತ ಒಂದು ಸಂಘ ಯಶವಂತಪುರದ ಲೋಕಸಭಾ ಕ್ಷೇತ್ರದ
ಸಂಘದ ಸಹವರ್ತಿಯಿಂದ ಶ್ರೀಮಠದಲ್ಲಿ ನಮ್ಮಗಳ ಅಪೇಕ್ಷೆ ಮೇರೆಗೆ ಇಲ್ಲಿ ಶ್ರೀಮದ್ ರಂಭಾಪುರಿ ವೀರಸಿಂಹಾಸನಾಧೀಶ್ವರರಾಗಿರ್ತಕ್ಕಂಥ ವೀರಸಿಂಹಾಸನಾಧೀಶ್ವರರಾಗಿರ್ತಕ್ಕಂಥ ಹೊಳೆಬೆನ್ನೂರು ಶ್ರೀಮದ್ ರಂಭಾಪುರಿ ಸಿಂಹಾಸನಾಧೀಶ್ವರರಾದ ಶ್ರೀ 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 ಸಾವರ್ಧಂತು ಜಗದ್ಗುರು ಪ್ರಸನ್ನ ರೇಣುಕ ಡಾಕ್ಟರ್ ವಿ ಸೋಮೇಶ್ವರ ರಾಜದೇಶಿಕೇಂದ್ರ ಶಿವಾಚಾರ್ಯ ಭಗವತ್ಪಾದರ ಅವರನ್ನು ಈ ನಮ್ಮ ಏಕದಳ ಬಿಲ್ವ ಬಂಡೆ ಬೆಟ್ಟದ ದಿವ್ಯ ಸಾನ್ನಿಧ್ಯದಲ್ಲಿ 2026ರಲ್ಲಿ ಅಂದರೆ ಭಾನುವಾರ ಅವರನ್ನ ಈ ಶ್ರೀಮಠಕ್ಕೆ ಬರಮಾಡಿಕೊಳ್ಳಲಾಗುತ್ತೆ. ಕಲ್ವಾಳ್ ಶ್ರೀಗಳು ತಿಳಿಸಿದಂತೆ ಎಲ್ಲ ಸಮಾಜ ಬಂಧುಗಳು ಕೂಡ ಈ ಧರ್ಮದ ವಿಚಾರವನ್ನು ತಿಳಿಕೊಂಡು ಸತ್ಯಮೇವ ಜಯತೆ ಸತ್ಯಂ ಶಿವಂ ಸುಂದರಂ ಎಂಬತಕ್ಕಂಥ ವಾಕ್ಯದಂತೆ ಶ್ರೀಗಳವರ ಒಂದು ಆದೇಶ, ಅವರ ಉಪದೇಶವನ್ನು ಕೇಳಲಿಕ್ಕೋಸ್ಕರ ಮತ್ತು ಅದನ್ನು ಆಚರಣೆಗೆ ತರಲಿಕ್ಕೋಸ್ಕರ ಎಲ್ಲ ಬಂಧು ಬಾಂಧವರು ಈ ಕ್ಷೇತ್ರದ ಅಲ್ಲದೆ ಯಾರು ಬೇಕಾದರೂ ಎಲ್ಲ ಬಂಧು ಬಾಂಧವರು ಶ್ರೀಮಠಕ್ಕೆ ಬಂದು ಸನ್ನಿಧಿಯವರ ಜಗದ್ಗುರುಗಳವರ ಸಾಮೂಹಿಕ ಶಿವಪೂಜಾ ಇಷ್ಟಲಿಂಗ ಪೂಜಾ ಈ ಕಾರ್ಯಕ್ರಮವನ್ನು ಪ್ರತ್ಯಕ್ಷವಾಗಿ ನೋಡಿ ಆನಂದಿಸಿ ತಾವು ಕೂಡ ಅದನ್ನು ಧರ್ಮಾಚರಣೆಯನ್ನು ಬೆಳಗಿಸ್ತಾ ದೇಶದಲ್ಲಿ ಶಾಂತಿಯನ್ನು ಕೋರೋಕ್ಕೋಸ್ಕರ, ಶಾಂತಿಯನ್ನು ಉಂಟು ಮಾಡಿಸ್ಕೊಳ್ಳೋದಕ್ಕೋಸ್ಕರ ಮತ್ತು ನಮ್ಮನ್ನು ಅನುಕರಣೆ ಮಾಡ್ತಕ್ಕಂಥ ನಮ್ಮ ಮಕ್ಕಳು, ನಮ್ಮ ಬಂಧು ಬಾಂಧವರು ಎಲ್ಲರೂ ಕೂಡ ಅದನ್ನು ಆಚರಣೆಗೆ ತರಲಿ ಅನ್ನೋ ದೃಷ್ಟಿಯಿಂದ ನಾವು ಈ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ ಶ್ರೀ ಕ್ಷೇತ್ರದಲ್ಲಿ. ಅದರಿಂದ ದಯವಿಟ್ಟು ಎಲ್ಲ ಸಮಾಜ ಬಾಂಧವರು ಕೂಡ ಸುತ್ತಮುತ್ತಲಿನ ಎಲ್ಲ ಜನಗಳು ಎಲ್ಲ ಜಾತಿ ಮತ ಭೇದ ಏನೂ ಇಲ್ಲ, ಯಾರು ಬೇಕಾದರೂ ಬರಬಹುದು. ಎಲ್ಲರೂ ಬಂದು ಈ ಸಮಾಜದ ಒಂದು ತಿರುಳನ್ನು ತಿಳಿದು ಸವಿದು ಮುಂದಿನ ಜನ್ಮವನ್ನು ಸಾರ್ಥಕಪಡಿಸ್ಕೊಳ್ಬೇಕು ಅಂತ ಹೇಳ್ತಾ ಇವತ್ತಿನ ಒಂದು ಪ್ರೆಸ್ ಮೀಟ್ ಕಾರ್ಯಕ್ರಮಕ್ಕೆ ಮುಕ್ತಾಯವನ್ನು ಹೇಳ್ತಾ ಇದ್ದೀನಿ. ಭಾನುವಾರ ಮತ್ತು ಸೋಮವಾರ 11, 12ರಂದು ರಂಭಾಪುರಿ ಜಗದ್ಗುರುಗಳು ನಮ್ಮ ಕೆಂಗೇರಿ ಬಂಡೆ ಮಠಕ್ಕೆ ಬರ್ತಾ ಇರೋದು ಒಂದು ಇತಿಹಾಸ. ಸುಮಾರು ವರ್ಷಗಳ ನಂತರ, ಅಂದರೆ ನಮಗೆ ಗೊತ್ತಿಲ್ಲ ಅವ್ರು ಬಂದಿರೋದು, ನಮಗೆ ಜ್ಞಾಪಕನೂ ಇಲ್ಲ. ಪ್ರಥಮ ಬಾರಿಗೆ ನಮ್ಮ ಕೆಂಗೇರಿ ಈ ಭಾಗಕ್ಕೆ ಬರ್ತಾ ಇರೋದು ನಮಗೆ ಒಂದು ಖುಷಿ ತಂದಿದೆ. ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಭಕ್ತಾದಿಗಳಿಗೆ ಒಂದು ಆನಂದ ಆಗಿದೆ ಅಂತ ಹೇಳ್ತಾ, 11ನೇ ತಾರೀಕು ಸಂಜೆ ನಮ್ಮ ಸುರಾನ ಕಾಲೇಜು ಇಂದ SJRC ಕಾಲೇಜಿಂದ ಸರಟ್ ಮೆರವಣಿಗೆ ಮೂಲಕ ಶ್ರೀಗಳು ಆಗಮಿಸ್ತಾರೆ ಬಂಡೆ ಮಠಕ್ಕೆ. ತದನಂತರ ಸೋಮವಾರ ಬೆಳಿಗ್ಗೆ ಶಿವಪೂಜೆ ಮತ್ತು ಲಿಂಗದೀಕ್ಷೆನ ಪ್ರಾರಂಭ ಮಾಡ್ತಾರೆ. ಬರೋಂಥ ಭಕ್ತಾದಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಯಾರು ಲಿಂಗದೀಕ್ಷೆ ಕಟ್ಕೊಳಕ್ಕೆ ಇಚ್ಛಿಸ್ತೀರ ಅವರು ದಯಮಾಡಿ ಮೊದಲೇ ಈಗಾಗಲೇ ನೋಂದಣಿ ಮಾಡಿದ್ದೀರಾ, ಇನ್ನೂ ನೋಂದಣಿ ಮಾಡದಿದ್ರೂ ಕೂಡ ಬಂದು ನೀವು ನೇರವಾಗಿ ಲಿಂಗದೀಕ್ಷೆನ ನೀವು ಮಾಡಿಸ್ಕೊಬೋದು ಅಂತ ಈ ಮೂಲಕ ಹೇಳ್ತಾ, ನಮ್ಮ ಕೆಂಗೇರಿ ಹೋಬಳಿ ಮತ್ತು ಕೆಂಗೇರಿಲೇ ಇದು ಪ್ರಥಮವಾಗಿ ಎಲ್ಲ ನಮ್ಮ ವೀರಶೈವ ಲಿಂಗಾಯತ ಮುಖಂಡರು ಅವರ ಒಂದು ಮುಂದಾಳತ್ವದಲ್ಲಿ ಮಾಡ್ತಾ ಇರೋದ್ರಿಂದ ಬರೀ ವೀರಶೈವ ಲಿಂಗಾಯತರೇ ಬರಬೇಕು ಈ ಕಾರ್ಯಕ್ರಮಕ್ಕೆ, ಅವರೇ ಮಾಡ್ತಾ ಇದ್ದಾರೆ ಅನ್ನೋದು ಏನು ಆ ಥರ ಕಾರ್ಯಕ್ರಮ ಅಲ್ಲ. ಎಲ್ಲ ಜಾತಿಯವರು, ಎಲ್ಲ ಸಮುದಾಯದವರು, ಎಲ್ಲ ಸಮಾಜದವರು ಬಂಧುಗಳು ಈ ಒಂದು ಕಾರ್ಯಕ್ರಮಕ್ಕೆ ಬರ್ಬೋದು. ಬನ್ನಿ, ಈ ಒಂದು ಲಿಂಗದೀಕ್ಷೆಗೆ ಬರೀ ವೀರಶೈವ ಲಿಂಗಾಯತರೇ ಎಲ್ಲ ಲಿಂಗದೀಕ್ಷೆ ಪಡೆಯೋದು. ಎಲ್ಲರೂ ಮಾನವ ಧರ್ಮದಲ್ಲಿ, ಯಾರು ಈ ಸನಾತನ ಧರ್ಮದಲ್ಲಿ ನಾವಿದ್ದೀವಿ, ನಾವೆಲ್ಲ ಒಂದು ಶಿವನ ಪೂಜೆ ಮಾಡೋಕ್ಕೆ ಒಂದು ಅವಕಾಶ ಇರೋದರಿಂದ ನಾವೆಲ್ಲರೂ ಯಾರು ಇಷ್ಟಪಡ್ತಾರೆ ಅವರು ಲಿಂಗದೀಕ್ಷೆ ಪಡಿಬೋದು ಅಂತ ಈ ಮೂಲಕ ತಮ್ಮಲ್ಲಿ ವಿಚಾರ ಮಂಡಿಸ್ತಾ, ಬರುವಂಥ ಭಾನುವಾರ ಮತ್ತು ಸೋಮವಾರ ಈ ಒಂದು ಕಾರ್ಯಕ್ರಮಕ್ಕೆ ಅತಿ ಹೆಚ್ಚು ಜನ ಬಂದು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಿ ಈ ಒಂದು ಬರುವಂಥ ಶ್ರೀಗಳಿಗೆ ನಾವೆಲ್ಲರೂ ಭಕ್ತಿಯಿಂದ ಗೌರವ ಸಲ್ಲಿಸಿ ಅವರ ಒಂದು ಪಾತ್ರಕ್ಕೆ ನಾವೆಲ್ಲ ಪಾತ್ರರಾಗೋಣ ಅಂತ ಹೇಳ್ತಾ, ಈ ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ
ಮತ್ತು ನಮ್ಮ ಸಮಾಜದ ಮುಖಂಡರುಗಳಿಗೂ ಎಲ್ಲರಿಗೂ ಒಂದು ಸ್ವಾಗತ ಮತ್ತು ಅಭಿನಂದನೆ ತಿಳಿಸಿ ಈ ಕಾರ್ಯಕ್ರಮನ ಯಶಸ್ವಿಯಾಗಲಿ ಅಂತ ಮತ್ತೊಮ್ಮೆ ಈ ಕಾರ್ಯಕ್ರಮನ ಹೇಳ್ಕೊಳ್ತೇನೆ. ಅಖಿಲ ಭಾರತ ವೀರಶೈವ ಮಹಾಸಭಾ ಲಿಂಗಾಯತ ಮಹಾಸಭಾ ಯಶವಂತಪುರ ಘಟಕದ ಅಧ್ಯಕ್ಷರಾದ ನಾನು ಪಂಚಾಕ್ಷರಿ ಎಲ್ಲರಲ್ಲೂ ಕೇಳಿಕೊಳ್ಳೋದೇನು ಅಂದರೆ ಈ 11-12ನೇ ತಾರೀಕು ಇನ್ನು ಇಷ್ಟಲಿಂಗ ಪೂಜೆ ಹಾಗೂ ಲಿಂಗಧಾರಣೆ ಕಾರ್ಯಕ್ರಮಕ್ಕೆ ನಮ್ಮ ಸಮಾಜ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸನ್ನಿಧಿಯವರ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಬಂಡೇಮಠದ ಸನ್ನಿಧಿಯಲ್ಲಿ ಪತ್ರಿಕಾಗೋಷ್ಠಿ ನಡೆದಿದೆ. ಬಂಡೇಮಠದ ಪರಮ ಪೂಜ್ಯರನ್ನು ನೆನೆಯುತ್ತಾ ಹಾಗೂ ಕಲ್ಬಾಳ್ ಮಠದ ಬುದ್ಧಿಯವ್ರಿಗೆ ಸಾಷ್ಟಾಂಗ ನಮಸ್ಕಾರ ಆಗ್ತಾ, ಏನು ಭಾನುವಾರ ಸಂಜೆ ಮತ್ತು ಸೋಮವಾರ ಬೆಳಗ್ಗೆ ರಂಭಾಪುರಿ ಶ್ರೀಗಳ ಕಾರ್ಯಕ್ರಮವನ್ನು ಬಂಡೇಮಠದಲ್ಲಿ ಆಯೋಜನೆ ಮಾಡಲಾಗಿದೆ. ಮೊದಲನೇದಾಗಿ ಇದೊಂದು ಇತಿಹಾಸ. ಕೆಂಗೇರಿ ಭಾಗದಲ್ಲಿರ್ತಕ್ಕಂಥ ಬಂಡೇಮಠಕ್ಕೆ ನಾವೆಲ್ಲ ಕೃತಜ್ಞತರಾಗಿ ಸದಾಕಾಲ ಇರಬೇಕು. ಯಾಕಂದರೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಬಂಡೇಮಠ ಮತ್ತು ನಮ್ಮ ಕನ್ನಳ್ಳಿ ಮಠ ಎರಡು ಮಠಗಳು ಈ ಕ್ಷೇತ್ರದಲ್ಲಿ ನಮ್ಮ ಸಮುದಾಯದಿಂದ ಅವತ್ತಿಂದನೂ ನಮ್ಮ ಸಮುದಾಯಕ್ಕೆ ಬೆನ್ನೆಲುಬಾಗಿ ನಿಂತ್ಕೊಂಡು ನಮ್ಗೆ ಆಶೀರ್ವಾದ ಮಾಡ್ಕೊಂಡು ಬರ್ತಾ ಇದೆ. ವಿಶೇಷವಾಗಿ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತಿಗೆ ನಮ್ಮ ಸಮುದಾಯ 1 ಲಕ್ಷಕ್ಕೂ ಅಧಿಕ ಜನಸಂಖ್ಯೆಯನ್ನು ಹೊಂದಿದೆ. ಹಾಗಾಗಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಬುದ್ಧಿಯವರ ಆಶೀರ್ವಾದ ತಗೊಬೇಕು ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ, ಭಾನುವಾರ ಸಂಜೆ ಸಾರೋಟ್ ಕಾರ್ಯಕ್ರಮದಲ್ಲಿ ದಂಪತಿ ಸಮೇತ ಪಂಚೆ ಮತ್ತು ಶರ್ಟ್ ಮುಖಾಂತರ ನಮ್ಮ ಸಮುದಾಯದ ಎಲ್ಲ ದಂಪತಿಗಳು ಆಗಮಿಸಬೇಕಾಗಿ ಈ ಮೂಲಕ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಮಾಡ್ತೀವಿ. ನಮಸ್ಕಾರ. ಎಲ್ಲ ಹರಚರ ಗುರುಮೂರ್ತಿಗಳ ಹಾಗೂ ಬಸವಾದಿ ಶರಣರ ಪಾದಗಳಿಗೆ ಪಡುಮಟ್ಟು ನಮ್ಮ ಈ ಒಂದು ಏಕದಳ ಬಿಲ್ವ ಬಂಡೇಮಠ ಶ್ರೀ ಬಂಡೇಶ್ವರ ಸ್ವಾಮಿಯ ಸನ್ನಿಧಿಯಲ್ಲಿ ಆಯೋಜನೆಯಾಗಿರುವಂತಹ ನಮ್ಮ ಸಮಾಜದ ಕಾರ್ಯಕ್ರಮ, ವಿಶೇಷವಾಗಿ ನಮ್ಮ ಸಚ್ಚಿದಾನಂದ ಶ್ರೀಗಳು ಹಾಗೂ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಸಹಯೋಗದೊಂದಿಗೆ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ನಮಗೆ ನಿಜವಾಗ್ಲೂ ಅವರಿಬ್ಬರಿಗೂ ನಾವು ಧನ್ಯವಾದಗಳನ್ನ ಅರ್ಪಿಸಬೇಕು. ಯಾಕಂದರೆ ಇವತ್ತಿನ ಈ ಒಂದು ಸಮಾಜ, ಅದರಲ್ಲೂ ಯುವ ಪೀಳಿಗೆ ಒಂದು ಪಾಶ್ಚಿಮಾತ್ಯ ಒಂದು ಬಲೆಗೆ ಸಿಲುಕಿ ಮಕ್ಕಳೆಲ್ಲನೂ ಎಲ್ಲೆಲ್ಲೋ ಹುಚ್ಚು ಕುದುರೆಯಾಗಿ ಓಡ್ತಾ ಇದ್ದಾರೆ. ಜೀವನದ ಮೌಲ್ಯಗಳು ಏನು ಅನ್ನೋದೇ ತಿಳಿದಂತಾಗಿದೆ. ಅಂತಹ ಒಂದು ಸನ್ನಿವೇಶದಲ್ಲಿ ಒಂದು ಆಧ್ಯಾತ್ಮಿಕದ ಎಡೆಗೆ ಮಕ್ಕಳನ್ನು ಹೇಗೆ ತಗೊಂಡು ಹೋಗಬೇಕು, ಅದಕ್ಕೊಂದೇನಾದರೂ ಆರಂಭ ಮಾಡಬೇಕು, ಹಿರಿಯರಾದವರು ಒಂದು ದಾರಿ ಹಾಕ್ಕೊಡ್ಬೇಕಾಗತ್ತೆ. ಅಂತಹ ಒಂದು ಉತ್ತಮ ಚಿಂತನೆಯಲ್ಲಿ ಇವತ್ತು ನಮ್ಮ ಹಿರಿಯರು ಗುರುಗಳು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಒಂದು ದೀಕ್ಷೆ ನೀಡುವಂಥದ್ದು, ಯುವ ಜನತೆಗೆ ಲಿಂಗಧಾರಣೆಯನ್ನು ಮಾಡಿಸಿ ಲಿಂಗವನ್ನು ಧರಿಸುವಂಥದ್ದು ಮತ್ತು ವಿಭೂತಿಯನ್ನು ಧರಿಸುವಂಥದ್ದು. ಇದು ಕೇವಲ ಸಮಾಜಕ್ಕಷ್ಟೇ ಅಲ್ಲ, ಯಾರು ಬೇಕಾದ್ರೂ ಈ ಒಂದು ಆಚರಣೆಯಲ್ಲಿ ಭಾಗಿಯಾಗಬಹುದು. ಯಾಕೆಂದರೆ ಅದನ್ನು ಧರಿಸೋದ್ರದ್ದು ಮಹತ್ವ ಏನು, ಅದರದ್ದು ವಿಶೇಷತೆ ಏನು, ವೈವಾಹಿಕ ವಿವಾಹ ಆದಮೇಲೆ ಮತ್ತು ಅದಕ್ಕೆ ಮುಂಚಿತವಾಗಿ ಅದನ್ನು ಆಚರಣೆ ಹೇಗೆ ನಾವು ಮಾಡಬೇಕಾಗುತ್ತೆ, ಇದೆಲ್ಲದರ ವಿಶೇಷತೆಗಳನ್ನು ಮಹತ್ವವನ್ನು ನಮ್ಮ ರಂಭಾಪುರಿ ಜಗದ್ಗುರುಗಳವರು ತಿಳಿಸ್ಕೊಡ್ತಾ ಇದ್ದಾರೆ. ಹಾಗಾಗಿ ಅಂತಹ ಜಗದ್ಗುರುಗಳ ಸಾನ್ನಿಧ್ಯದಲ್ಲಿ ಇದ್ದು ಅವರ ಒಂದು ಆಶೀರ್ವಾದ ಪಡೆಯೋದೇ ಒಂದು ವಿಶೇಷತೆ. ಅಂತಹ ಅವರ ಆಶೀರ್ವಾದವನ್ನು ತಾವೆಲ್ಲರೂ, ಇದು ಯಾಕಂದರೆ ಸುಸಂದರ್ಭ, ನಾವೆಲ್ಲರೂ ಸನ್ನಿಧಿಯವರ ಪಾದಗಳಿಗೆ ಹೋಗಿ ಹುಡುಕೊಂಡೋಗಿ ಅವರ ಆಶೀರ್ವಾದ ಪಡ್ಕೊಂಡು ಬರ್ತೀವಿ. ಆದರೆ ನಮಗೆ ಎಲ್ಲ ಎಂತಹ ಒಂದು ವಿಶೇಷವಾದಂತಹ ದಿನ 12ನೇ ತಾರೀಕು ಅಂದರೆ ಸನ್ನಿಧಿಯವರೇ ನಮ್ಮ ಈ ಒಂದು ಸ್ಥಳಕ್ಕೆ ಆಗಮಿಸಿ ನಮಗೆಲ್ಲ ಆಶೀರ್ವಚನವನ್ನು ಕೊಟ್ಟು ಆಶೀರ್ವಾದ ಮಾಡಲಿದ್ದಾರೆ. ಹಾಗಾಗಿ ಇಂತಹ ಒಂದು ಸುಸಂದರ್ಭವನ್ನು ಯಾರೂ ತಪ್ಪಿಸ್ಕೊಳ್ಬೇಡಿ. ಎಲ್ಲರೂ ಬಂದು ಈ ಒಂದು ದೀಕ್ಷಾ ಕಾರ್ಯಕ್ರಮದಲ್ಲಿರಬಹುದು, ಕುಂಭ ಹೊರುವಂತಹ ಒಂದು ಪುಣ್ಯ ಕೆಲಸದಲ್ಲಿರಬಹುದು, ಹಾಗೆಯೇ ಒಂದು ಏನು ಧರ್ಮ ಜಾಗೃತಿ ಸಮಾರಂಭ ಅವ್ರು ಹೇಳುವಂತಹ ಮುಡಿನುತ್ತುಗಳನ್ನು ಅನುಸರಿಸುವಂತಹ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಯಾಗೋಣ. ಒಂದು ಉತ್ತಮವಾದಂತಹ ಸಮಾಜವನ್ನು ಕಟ್ಟೋದರಲ್ಲಿ
ನಾವೆಲ್ಲ ನಾಂದಿ ಆಡೋಣ ಅಂತ ಹೇಳ್ತಾ ನಾನು ನನ್ನ ಮಾತುಗಳನ್ನ ಮುಗಿಸ್ತೇನೆ. ಧನ್ಯವಾದಗಳು.